ನಮಸ್ಕಾರ ವೀಕ್ಷಕರೇ, ಲೇಬರ್ಸ್ ಪವರ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಲೇಬರ್ಸ್ ಪವರ್ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ. ಅಷ್ಟೇನು ನಿಮ್ಮ ಸಹಕಾರ ಅವ್ರ ಜೊತೆಗೆ ಯಾವತ್ತು ಇರ್ಲಿ ಅನ್ನೋದು ಭಾವನೆನ ಇಟ್ಕೊಂಡು ಅವ್ರ ಮೀಟಿಂಗ್ ಮಾಡಿದ್ದೆ ಅವತ್ತು. ಅದೆಲ್ಲ ಸರಿ ಐತಿಲ್ರಿ ಇವತ್ತಿಗೆ? ಈಗ ಇನ್ ಮುಂದೆ ಎಲ್ಲ ಸರಿಯಾಗಿ ನಡೀತೈತೆ. ನನ್ನ ಅನಿಸಿಕೆ ಅಷ್ಟು ಮುಂದೆಲ್ಲ ಒಳ್ಳೇದಾಗಲಿ. ನೀವೆಲ್ಲ ಬೆಳೆ ನಮ್ದು ಆಗೈತಿ. ನಾವು ಕುಂದ್ರವ್ರು ಆದೇಶ ಮಾಡೋರು ನಿಮ್ಗೆ ಸೋನು. ಬಟ್ ಮುಂದೆ ಎಲ್ಲಿ ಹೋದ್ರು ಅಂದ್ರೆ ನಮ್ ಗೈಡ್ ನಿಮ್ಗೆ ಇರ್ತೈತಿ. ಮುಂದೆ ಹಿಂಗೆ ಚಲೋ ನಡೀಲಿ ಅಂತ ನಾವು ನಿಮ್ಗೆಲ್ಲ ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ. ಈಗ ಕೊನೆಯದಾಗಿ ಈ ಸಭೆಗೆ ಹಾಜರಿದ್ದ ಎಲ್ಲ ನಮ್ಮ ಧ್ವನಿ ಸಂಘಟನೆಯ ಸರ್ವ ಸದಸ್ಯರು ಹಾಗೂ ಕಾರ್ಯಕಾರಿಣಿ ಸದಸ್ಯರಿಗೆ ನಾನು ಕೊನೆಯದಾಗಿ ವಂದನಾರ್ಪಣೆ ಸಲ್ಲಿಸಿ ಈ ಸಭೆಯನ್ನು ಮುಕ್ತಾಯಗೊಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹಾರ್ದಿಕ ಸ್ವಾಗತ. ಇವತ್ತು ನಮ್ಮ ಕರ್ನಾಟಕ ಕಾರ್ಯರತ ಪತ್ರಕರ್ತ ಸಂಘ ಧ್ವನಿ ಸಂಘಟನೆ ವತಿಯಿಂದ ಏನೊಂದು ನಮ್ಮ ಸಂಘದ ಆಫೀಸ್ನಲ್ಲಿ ಸಾಮಾನ್ಯ ಸಭೆ ಜರುಗಿತ್ತು. ನಾವು 15ನೇ ತಾರೀಕು ಚಳಿಗಾಲ ಅಧಿವೇಶನ ಅಲ್ಲಿ ನಮ್ಮ ಎಲ್ಲ ಕಾರ್ಯರತ ಪತ್ರಕರ್ತ ಧ್ವನಿ ಸಂಘಟನೆಯ ಜಿಲ್ಲಾ ಎಲ್ಲ ಕಾರ್ಯಕರ್ತರು, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಿಡ್ಕೊಂಡು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತರು ಅಲ್ಲಿ ಬರ್ತಾ ಇದ್ದಾರೆ. ಕೆಲವೊಂದು ಬೇಡಿಕೆಗಳು ನಮ್ಮ ಇದಾವೆ, ಅದನ್ನು ಸ್ವಲ್ಪ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 10 ಬೇಡಿಕೆ ಇದಾವೆ. ಇದು PRG RNI ಹೊಂದಿರುವ ಎಲ್ಲ ಪತ್ರಕರ್ತರಿಗೂ ವೃತ್ತಿ ಸಂಬಂಧಿತ ಚಟುವಟಿಕೆಗಳ ಕಾರ್ಯನಿರ್ವಹಿಸಲು ರಾಜ್ಯಾದ್ಯಂತ ಓಡಾಡಲು ಉಚಿತ ಪಾಸ್ಬುಕ್ ವ್ಯವಸ್ಥೆ ಕಲ್ಪಿಸಬೇಕು. 2ನೇ ಬೇಡಿಕೆ, ಸರ್ಕಾರ ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆಗಾಗಿ ಪ್ರಾಣದ ಹಂಗನ್ನು ತೊರೆದು ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವ ರಾಜ್ಯದ ಸಮಸ್ತ ಪತ್ರಕರ್ತರಿಗೆ ಈ ಕೂಡಲೇ ಈ ಸರ್ಕಾರ ಪತ್ರಕರ್ತರ ರಕ್ಷಣಾ ಕಾಯ್ದೆ ಶೀಘ್ರ ಜಾರಿಗೊಳಿಸಬೇಕು. 3ನೇದು, ವಾರ್ತಾ ಇಲಾಖೆಯಲ್ಲಿ ಪ್ರಸ್ತುತ ಖಾಲಿ ಇರುವ 300ಕ್ಕೂ ಅಧಿಕ ಸಿಬ್ಬಂದಿಯವರನ್ನು ಸರ್ಕಾರ ಕೂಡಲೇ ನೇಮಕಗೊಳಿಸಬೇಕು. 4ನೇದು, PRGI RNI ಹೊಂದಿರುವ ಎಲ್ಲ ಪತ್ರಕರ್ತರಿಗೂ ವಿಧಾನಸೌಧ, ವಿಕಾಸಸೌಧ ಪ್ರವೇಶಿಸಲು ಮುಕ್ತ ಅವಕಾಶ ಕೊಡಬೇಕು. 5ನೇದು, ರಾಜ್ಯದ ಕಾರ್ಯನಿರತ ಪ್ರತಿಯೊಬ್ಬ ಪತ್ರಕರ್ತರುಗಳಿಗೂ ಜೀವ ವಿಮಾ ಸೌಲಭ್ಯವನ್ನು ಸರ್ಕಾರ ಒದಗಿಸಬೇಕು. 6ನೇ, ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಪತ್ರಿಕಾ ಭವನಗಳನ್ನು ಯಾವುದೊಂದು ಪತ್ರಿಕಾ ಸಂಘಟನೆಗಳಿಗೆ ನೀಡದೆ ಆಯಾ ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿ ವಾರ್ತಾ ಇಲಾಖೆ ಅಧಿಕಾರಿಗಳ ಮೂಲಕ ನಿರ್ವಹಣೆ ಆದೇಶಿಸಬೇಕು. ಸರ್ ಎಲ್ಲದ್ರಿ ಅಡ್ರೆಸ್ ಏನು